ಅವರ ಸ್ಥಾನ ಬದಲಾವಣೆ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಸ್ಫೋಟಕ ಬಾಂಬ್ ಒಂದನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿಡಿಸಿದ್ದಾರೆ. ಸಿಎಂ ಅವರ ಬದಲಾವಣೆ ಫಿಕ್ಸ್ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು. ವಿಪಕ್ಷ ನಾಯಕ ಆರ್ ಅಶೋಕ್ ಇದೀಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ನವೆಂಬರ್ 15 ಅಥವಾ 16ಕ್ಕೆ ಸಿಎಂ ಬದಲಾವಣೆ ಫಿಕ್ಸು. ಸಿಎಂ ಸ್ಥಾನ ಬದಲಾವಣೆ ಆಗುತ್ತೆ. ನನಗೆ ಖಚಿತ ಮಾಹಿತಿ ಗೊತ್ತಿರೋದ್ರಿಂದಲೇ ನಾನು ಕೂಡ ಹೇಳ್ತಾ ಇದ್ದೀನಿ. ವಿರೋಧ ಪಕ್ಷದ ನಾಯಕ ಶಾಡೋ ಸಿಎಂ ಅಲ್ವಾ, ಎಲ್ಲವೂ ಕೂಡ ಗೊತ್ತಿರುತ್ತೆ. ನಾನು ಶಾಡೋ ಸಿಎಂ, ಹೀಗಾಗಿ ಎಲ್ಲವೂ ಕೂಡ ಗೊತ್ತಿರುತ್ತೆ. ನವೆಂಬರ್ಗೆ ಈ ಮ್ಯೂಸಿಕಲ್ ಚೇರ್ ವಿಸಲ್ ಬರುತ್ತೆ. ಈಗೇನು ಈ ಮ್ಯೂಸಿಕಲ್ ಚೇರ್ ಆಟ ನಡೀತಾ ಇದೆಯಲ್ಲ, ಈ ಮ್ಯೂಸಿಕಲ್ ಚೇರ್ ಆಟಕ್ಕೆ ವಿಸಲ್ ಹೊಡಿತಾರೆ. ಆಗ ಆ ಚೇರ್ಗೆ ಟಕ್ ಅಂತ ಕುಳಿತುಕೊಳ್ಬೇಕು. ಯಾವಾಗ ವಿಸಲ್ ಹೊಡಿತಾರೆ ಆಗ ಟಕ್ ಅಂತ ಕುಳಿತುಕೊಳ್ಬೇಕು. ಅವತ್ತು ಅಮಾವಾಸ್ಯೆ ಇದ್ರೆ ಡಿ.ಕೆ. ಶಿವಕುಮಾರ್ ಅಧಿಕಾರ ತೆಗೆದುಕೊಳ್ಳೋದಿಲ್ಲ. ಅವರು ಶಿವನ ಭಕ್ತ ಅಲ್ವಾ, ಹೀಗಾಗಿ ಅಮಾವಾಸ್ಯೆ ಹುಣ್ಣಿಮೆ ಇದ್ರೆ ಅಧಿಕಾರಕ್ಕೆ ಅವರು ಕೂರೋದಿಲ್ಲ. ಇಲ್ಲ ಅಂದ್ರೆ ನವೆಂಬರ್ 15 ಅಥವಾ 16ಕ್ಕೆ ಅಧಿಕಾರ ಬದಲಾವಣೆ ಫಿಕ್ಸು. ಗ್ಯಾರಂಟಿ ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗುವಂಥದ್ದು ಫಿಕ್ಸು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರ್ ಅಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗ್ಲೇ ಡಿ.ಕೆ. ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೆ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ. ಯಾವಾಗ ಒದ್ದು ಕಿತ್ಕೊಂತೀವಿ ಅದಕ್ಕೆ ನವೆಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್ ಸಿಎಂ ಮಾಡೇ ಆಗೇಬೇಕಲ್ಲ. ಒತ್ತು ಕಿತ್ಕೊಂತಾರೆ. ಇಲ್ಲ ಅಂದ್ರೆ ಬದಲಾಗಿಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಒತ್ತು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ, ಒತ್ತು ಕಿತ್ಕೊಂತಾರೆ. ಗೊತ್ತಿರೋದು ಕೇಳ್ತಾ ಇದ್ದೀನಿ. ವಿರೋಧ ಪಕ್ಷ ನಾಯಕರಿಗೆ ನಾವು ಶಾಡೋ ಸಿಎಂ ಅಂತಾರಲ್ಲ, ನಮಗೂ ಗೊತ್ತಿರ್ತದೆ. ನಾವು ಸರ್ಕಾರ ಮಾಡಿದಿರಿ, ನಾನು 5 ಸರಿ ಮಂತ್ರಿ ಆಗಿದ್ದೀನಿ, ನಮಗೂ ಗೊತ್ತಿರಲ್ವಾ ಏನೇನ್ ಮಾಡ್ತಾರೆ ಇವರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, IAS ಎಲ್ಲ ನಮಗೂ ಗೊತ್ತಿರ್ತದೆ. ಇವ್ರು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅವರೆಲ್ಲ ನಮ್ಗೆ ಹೇಳಿರ್ತಾರೆ. ಡಿ.ಕೆ. ಯಾರ ಹತ್ರ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಯಾರ ಹತ್ರ ಮಾತಾಡಿದ್ದಾರೆ, ಅವರೆಲ್ಲ ನಮ್ಗೆ ಹೇಳ್ತಾರೆ. ಹೇಳಿರೋ ಪ್ರಕಾರ ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ. 15 ಅಥವಾ 16 ಅವತ್ತೇನಾನ ಅಮಾವಾಸ್ಯೆ ಪೌರ್ಣ. ಯಾಕಂದ್ರೆ ಇವರು ಡಿ.ಕೆ. ಶಿವಕುಮಾರ್ ಅಮಾವಾಸ್ಯೆ ಇದ್ರೆ ಪೌರ್ಣಮಿ ಇದ್ರೆ ಅವ್ರ ಅಧಿಕಾರ ತಗೊಳಲ್ಲ. ಅವ್ರು ಶಿವನ್ ಭಕ್ತರಲ್ಲ, ಅವರೇ ಹೇಳ್ಕೊಂಡಾಗೆ. ಅದು ಯಾವ ಶಿವನೋ ಗೊತ್ತಿಲ್ಲ. ಅವ್ರು ಹೇಳಿರೋ ಪ್ರಕಾರ ಅವತ್ತೇ ನಾನು ಅಮಾವಾಸ್ಯೆ ಪೌರ್ಣಮಿ ಇದ್ರೆ ತಗೊಳಲ್ಲ. ಇಲ್ಲ ಅಂದ್ರೆ 15, 16 ಫಿಕ್ಸ್ ಡೇಟ್, ಗ್ಯಾರಂಟಿ ಟ್ರಾನ್ಸ್ಫರ್. ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ. ನವೆಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರ್ ಅಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗ್ಲೇ ಡಿ.ಕೆ. ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೆ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ. ಯಾವಾಗ ಒತ್ತು ಕಿತ್ಕೊಂತೀವಿ ಅದಕ್ಕೆ ನವೆಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್ ಸಿಎಂ ಮಾಡೇ ಆಗೇಬೇಕಲ್ಲ. ಒತ್ತು ಕಿತ್ಕೊಂತಾರೆ. ಇಲ್ಲ ಅಂದ್ರೆ ಬದಲಾಗಿಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಒತ್ತು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ, ಒತ್ತು ಕಿತ್ಕೊಂತಾರೆ. ಗೊತ್ತಿರೋದು ಕೇಳ್ತಾ ಇದ್ದೀನಿ. ವಿರೋಧ ಪಕ್ಷ ನಾಯಕರಿಗೆ ನಾವು ಶಾಡೋ ಸಿಎಂ ಅಂತಾರಲ್ಲ, ನಮಗೂ ಗೊತ್ತಿರ್ತದೆ. ನಾವು ಸರ್ಕಾರ ಮಾಡಿದಿರಿ, ನಾನು 5 ಸರಿ ಮಂತ್ರಿ ಆಗಿದ್ದೀನಿ, ನಮಗೂ ಗೊತ್ತಿರಲ್ವಾ ಏನೇನ್ ಮಾಡ್ತಾರೆ ಇವರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, IAS ಎಲ್ಲ ನಮಗೂ ಗೊತ್ತಿರ್ತದೆ. ಇವ್ರು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅವರೆಲ್ಲ ನಮ್ಗೆ ಹೇಳಿರ್ತಾರೆ. ಡಿ.ಕೆ. ಯಾರ ಹತ್ರ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಯಾರ ಹತ್ರ ಮಾತಾಡಿದ್ದಾರೆ, ಅವರೆಲ್ಲ ನಮ್ಗೆ ಹೇಳ್ತಾರೆ. ಹೇಳಿರೋ ಪ್ರಕಾರ ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ. 15 ಅಥವಾ 16 ಅವತ್ತೇನಾನ ಅಮಾವಾಸ್ಯೆ ಪೌರ್ಣ. ಯಾಕಂದ್ರೆ ಇವರು ಡಿ.ಕೆ. ಶಿವಕುಮಾರ್ ಅಮಾವಾಸ್ಯೆ ಇದ್ರೆ ಪೌರ್ಣಮಿ ಇದ್ರೆ ಅವ್ರ ಅಧಿಕಾರ ತಗೊಳಲ್ಲ. ಅವ್ರು ಶಿವನ್ ಭಕ್ತರಲ್ಲ, ಅವರೇ ಹೇಳ್ಕೊಂಡಾಗೆ. ಅದು ಯಾವ ಶಿವನೋ ಗೊತ್ತಿಲ್ಲ. ಅವ್ರು ಹೇಳಿರೋ ಪ್ರಕಾರ ಅವತ್ತೇ ನಾನು ಅಮಾವಾಸ್ಯೆ ಪೌರ್ಣಮಿ ಇದ್ರೆ ತಗೊಳಲ್ಲ. ಇಲ್ಲ ಅಂದ್ರೆ 15, 16 ಫಿಕ್ಸ್ ಡೇಟ್, ಗ್ಯಾರಂಟಿ ಟ್ರಾನ್ಸ್ಫರ್. ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ. ನವೆಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್. ಸಿಎಂ ರಾಜಕೀಯ ಸಲಹೆಗಾರ